ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 14,300 ಗೋಲ್ಡ್, 60 ರೂಪಾಯಿ ಇಳಿದಿದೆ. 15,600 ಇದೆ 25 ಕ್ಯಾರೆಟ್ ಗೋಲ್ಡ್. ಸಿಲ್ವರ್ ಫ್ಯೂಚರ್ಸ್ ಅಲ್ಲಿ 258 ಅಲ್ಲಿ ಇದೆ. ಬ್ರೆಂಟ್ 91 ಅಂತ ಹೇಳ್ತಾ ಇದ್ದಾರೆ. 91ಗಿಂತ ಮೇಲೆ. ಆಟಲ್ಲಿ 110ಕ್ಕಿಂತ ಮೇಲೆ ಇದೆ. ಅಂಡ್ ರುಪಿ 92.70, 92.80 ನಲ್ಲಿ ಇದೆ. ಇವತ್ತು ಇಂಡೈಸಸ್ನ ದೊಡ್ಡದಾಗಿ ನೋಡಿ ಏನು ಪ್ರಯೋಜನ ಇಲ್ಲ. ಮೇಲೂ ಕೆಳಗೂ ಮಾರ್ಕೆಟ್ ಹೋಗ್ತಾ ಇದೆ. ಈಗ 74 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಇದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ 2% ಖಾಲಿ. ಪ್ಯಾಸೆಂಜರ್ ವೆಹಿಕಲ್ ಟಾಟಾ 2% ಔಟ್. ಟಾಟಾ ಕಮರ್ಷಿಯಲ್ ವೆಹಿಕಲ್ 1.8, ಇಂಡಸ್ಇಂಡ್ ಬ್ಯಾಂಕ್ 1.6, IDFC 1.5, ತಂಗಮೈಲ್ 1.2, -1, M&M -1. ಈ ಪಟಾಕಿ ಲಿಸ್ಟ್ ನ ಹೊರಗಡೆ ತೆಗೀರಿ. ಬೇಕು ಅನ್ನೋಂಥದ್ದನ್ನ 1-2 ಅಂತ ಕನ್ಸಿಡರ್ ಮಾಡಿ. US ಟೆಹರಾನ್ವು ಒಂದೇ ಏಟು, ಸಿಕ್ಕಾಪಟ್ಟೆ ಜಗಳ. ಹೆಂಗೆ ಅಂತಂದ್ರೆ ಶುಕ್ರವಾರ ನಾವು ಒಂದಾಗ್ತೀವಿ, ಹೋಮಸ್ನ ತೆಗೆದು ಬಿಟ್ಟಿದೀವಿ ಅಂತ ಅನೌನ್ಸ್ ಮಾಡಿದ್ರು. ಅಮೆರಿಕನ್ ಮಾರ್ಕೆಟ್ ಹಂಗೆ ರಾಕೆಟ್ ಅಲ್ಲಿ ಹೋಯ್ತು. ನಿಫ್ಟಿ 700 ಪಾಯಿಂಟ್, 800 ಪಾಯಿಂಟ್ ಪ್ಲಸ್ ಅಂತ ಎಲ್ಲರೂ ಪಟ್ಟಿ ಹೊಡಿತಾ ಇದ್ರು. ಮುಂದಿನ ದಿನ ಮಾರನೇ ದಿನ ಮಧ್ಯಾಹ್ನನೇ ಏನ್ ಹೇಳ್ಬಿಟ್ರು, ಹೋಮಸ್ನ ನಾವು ಎಳ್ದು ಮುಚ್ಚಿಬಿಟ್ವಿ ಅಂತ ಹೇಳಿದ್ರು. ಇಷ್ಟರೊಳಗೆ ನಾವು ಅವಸರ ಪಟ್ಟು ನಮ್ಮ 2 ಇಂಡಿಯನ್ ಹಡಗು ಹೊರಗಡೆ ಬಂದ್ರು. ಬಂದ ಕೂಡಲೇ ತೆಹರಾನ್ ಡುಮೇಲ್ ಅಂತ ಹೊಡೆದ. ಅವನು ಹೊಡೆದಿದ್ರಲ್ಲಿ 2 ಭಾರತೀಯ ವ್ಯಕ್ತಿಗಳು ತಮ್ಮ ಜೀವವನ್ನ ತ್ಯಾಗ ಮಾಡಿದ್ದಾರೆ. 3ನೇ ವ್ಯಕ್ತಿ ಕಾಣ್ತಾ ಇಲ್ವಂತೆ. ಇದು ಎಕ್ಸೈಸ್ ಮಿನಿಸ್ಟ್ರಿನೇ ಹೇಳಿದೆ. ಇದರಿಂದಾನೇ ನಾವು ಹೇಳಿದ್ವಿ, ಇದೇ ಚೈನಾದ ಹಡಗು ಅಂತಂದ್ರೆ ಚೈನಾ ಸುಡಲ್ಲ. ಯಾಕೆ ಅಂತಂದ್ರೆ ಜಿನ್ಪಿಂಗ್ ಹೋಗಿ ಇಸ್ರೇಲ್ ಇಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳಿಲ್ಲ. ಈ 3 ಸಾವು ಕೂಡ ಇಸ್ರೇಲ್ ಇಸ್ ಮೈ ಫಾದರ್ ಲ್ಯಾಂಡ್ ಅಂತ ನಾವು ಹೋಗಿ ಹೇಳಿದ್ರಿಂದಾನೆ ನಡೆದಿರೋಂಥದ್ದು. ಸೊ ಏನ್ ಮಾಡ್ತೀವಿ ಅಂತ ಅನ್ನೋದು ಗೊತ್ತಿದ್ದು ಮಾಡ್ಬೇಕು. 3 ಜನ ಈಗ ಹೋಗ್ಬಿಟ್ರು. ಇನ್ಮೇಲಾದ್ರೂ ನಾವು ಸರಿಯಾಗಿರ್ಬೇಕು. 3 ಜೀವದ ಒಂದು ಬಣಿ ಕೊಟ್ಟಿದ್ದೀವಲ್ಲ, ಅದರ ಒಂದು ಬೆಲೆ ಗೊತ್ತಾಗಿ ಈ ಪದವಿನಲ್ಲಿ ಇರೋಂಥವ್ರು ನಡ್ಕೊಂಡ್ರು ಅಂತಂದ್ರೆ ತುಂಬಾ ಒಳ್ಳೇದು. ಚೈನಾಗೆ ಇದು ನಡೆಯುತ್ತಾ ಅನ್ನೋದನ್ನ ನೋಡ್ಬಿಟ್ಟು ಇದನ್ನ ನೀವು ಯೋಚನೆ ಮಾಡಿ. ಗ್ಲೋಬಲ್ ಗ್ರೋತ್ ಅಂತ ಗಾಳಿ ಇಳಿದ್ಬಿಟ್ಟಿದೆ. ವಾರ್ ಆಫ್ ಇನ್ಫ್ಲೇಷನ್ ನ ಏರ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ಏರುತ್ತೆ ಅಂತ ಹೇಳ್ತಾರೆ. ಹೋಮಸಲ್ಲಿ ಟೆನ್ಷನ್ ಅನ್ನೋದು ಏರಿದೆ. LPG ಸಪ್ಲೈ ಅಂತ ಇಳಿದ್ಬಿಟ್ಟಿದೆ. ಇದರೊಳಗೂ ಈಗ ಇರಾನಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, UN ಅಲ್ಲಿ ದುಡ್ಡು ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ನಮಗೊಂದು ಕಾಲದಲ್ಲಿ ಒಬ್ಬ ನಾಯಕ ಇದ್ದ, ಕತ್ಕೊಂಡು ರೂಪಾಯಲ್ಲಿ ತಗೋತಾ ಇದ್ದ ಇರಾನ್ ಹತ್ರ ಇಂದ. ಈಗ ಏನಪ್ಪಾ ಅಂತಂದ್ರೆ ನಮ್ಮ ಈ ಫಾದರ್ ಲ್ಯಾಂಡ್ ಹೇಳಿ UN ಅಲ್ಲಿ ಕೊಡುವಂತ ಒಂದು ಸ್ಥಿತಿ ಬಂದಿದೆ. ಗೋಲ್ಡ್ ಡಿಮ್ಯಾಂಡ್ ಹಂಗೆ ಮಲಗ್ಬಿಟ್ಟಿದೆ. ಅಕ್ಷಯ ತೃತೀಯ ದಿನ ಕೂಡ ಜನರು ಹೊರಗಡೆ ಬಂದು ಚಿನ್ನವನ್ನ ತಗೊಂಡಿಲ್ಲ. ಕನ್ಸಂಪ್ಷನ್ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಮಾರ್ಕೆಟು ಮಲಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಬೆಲೆ ಏರಿಕೆಗಳು ತುಂಬಾನೇ ಜಾಸ್ತಿ. ಜ್ಯುವೆಲ್ರಿ ಸ್ಟಾಕ್ಸು ಮಿಕ್ಸಡ್ ರಿಟರ್ನ್ಸು. ಒಂದು ತಂಗಮೈಲು ಒಂದೇ ಸಲ ಏರಿದೆ. ಕಲ್ಯಾಣ ಒಂದು 17% ಮಲಗ್ಬಿಟ್ಟಿದೆ. ಪೀಪಲ್ಲು ETF ನ ಪ್ರಿಫರ್ ಮಾಡಿದ್ರು, ಫಿಸಿಕಲ್ ಜ್ಯುವೆಲ್ರಿ. ಬಟ್ ಈಗ ಈ ETF ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ 50% ಅವರು ಒರಿಜಿನಲ್ನ ತಗೋಬಹುದು, 50% ಮಂಗಾತ ಅನ್ನೋ ರೀತಿ ಆಗ್ಬಿಟ್ಟಿದೆ. ಟಾಟಾ ಟ್ರಸ್ಟ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಬರುತ್ತೆ ಅಂತ ಅನ್ಕೋತಾ ಇದ್ದೀವಿ. ಕೆಲವು ಟ್ರಸ್ಟೀಸ್ ನ ಬದಲಾಯಿಸ್ತಾರೆ. ITC ನಲ್ಲಿ ಒಂದು ದೊಡ್ಡ ನ್ಯೂಸ್. ಈ ಸೋಪ್ ಬಗ್ಗೆ ಅವರು ತುಂಬಾ ದಿನದಿಂದ ಮಾತಾಡ್ತೇ ಇದ್ರು. ಈ ಫಿಯಾಮಾ ಅಂತ ಅನ್ನೋದೇ ಅವರ ಬ್ರ್ಯಾಂಡ್ ಹೆಸರು. ಈ ಫಿಯಾಮಾ ಬ್ರ್ಯಾಂಡ್ ನ ಒಂದು 1000 ಕೋಟಿ ಕಂಪನಿಯಾಗಿ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಪರ್ಸನಲ್ ಕೇರ್ ಎಕ್ಸ್ಪೆನ್ಷನ್. ಈ ಆರ್ಡಿನರಿ ಎಲ್ಲ ದುಡ್ಡಿಲ್ವಂತಪ್ಪ ಕೇಶಪ್ ರಿಕವರಿನಲ್ಲಿ. ಸೊ ದುಡ್ಡೆಲ್ಲ ಈ ಪಾರ್ಟಿಗೆ ಹೈ ಹ್ಯಾಂಡ್ ಆಗಿ ನಾವು ಮಾಡಿ, ಹೈ ಹ್ಯಾಂಡ್ ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ IFA ಟಾರ್ಗೆಟ್ ಅಂದ್ರೆ ITCಯ ಈ FMCG ರೂಲು ಹೇಳ್ತಾ ಇದೆ. ITCಯ ಫುಡ್ ಗ್ರೂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಪ್ರೋಟೀನ್ ಬೇಸ್ ವೆಜ್ ಫುಡ್ನ ಮಾಡಿ ಹೆಲ್ತ್ ಅಂಡ್ ವೆಲ್ನೆಸ್ ಡಿಮ್ಯಾಂಡ್ನ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸನ್ಫೀಸ್ಟ್ ಅಲ್ಲಿ ಒಂದು ಪ್ರೋಟೀನ್ ಡ್ರಿಂಕು, ಅದಾದ್ಮೇಲೆ ಒಂದು 45 ಬಿಸ್ಕೆಟ್ಟು, ಪ್ರೋಟೀನಲ್ಲಿ 45 ಮಾಡಿದ್ರೆ ಆಟ, ಈ ಥರ ಯೋಗ ಬಾರು, ಈ ರೀತಿ ಹಲವು ಪ್ರಾಡಕ್ಟ್ಸ್ನ ಅವರು ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಲವು ಪ್ರಾಡಕ್ಟ್ಸ್ನ ಇಳಿಸಿ ಅವರು ಇಂಡಿಯಾಸ್ ಲಾರ್ಜೆಸ್ಟ್ ಫುಡ್ ಕಂಪನಿಯಾಗಿ ಆಲ್ರೆಡಿ ಆಗಿದ್ದಾರೆ. ಇನ್ನೊಂದು ಸೈಡ್ ಆಗಿ ಅದು ಏರ್ತಾನೆ ಹೋಗುತ್ತೆ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇದೆ ಅಲ್ವಾ, ಈ TV, ಫ್ರಿಡ್ಜು, ವಾಷಿಂಗ್ ಮಿಷಿನು ಇದೆಲ್ಲ, ಅದನ್ನು ಕೂಡ ಬೆಲೆನ ಏರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕಾಸ್ಟ್ ಪ್ರೆಷರ್ ಇದೆ. ಯಾಕಂದ್ರೆ ಈ ವೈರ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೇಕಾಗುತ್ತಲ್ಲ, ಪ್ಲಾಸ್ಟಿಕ್ ಪಾರ್ಟ್ಸ್ ಎಲ್ಲ ಬೇಕಾಗುತ್ತಲ್ವಾ. ಕಚ್ಚಾ ತೈಲದ ಬೆಲೆ ಏರ್ತಾ ಇದೆಯಲ್ಲ, ಇದೆಲ್ಲ ಏರ್ಲೇಬೇಕು. ಅದಾದ್ಮೇಲೆ ಸಿಪ್ಲಾಗೆ ಗೋವಾ ಪ್ಲಾಂಟ್ ಅಲ್ಲಿ 2 US FDA ಅಬ್ಸರ್ವೇಷನ್. ಅದೇನು ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ, ಚಿಕ್ಕ ಪ್ರಾಬ್ಲಮ್.
ಇದನ್ನ ಡೆಫಿನೆಟ್ ಆಗಿ ಮಾನಿಟರ್ ಮಾಡಿದ್ರೇನೆ ಸರಿ ಆಗ್ಬಿಡತ್ತೆ. ನಿಯರ್ ಟರ್ಮ್ ಇಂದ ಈ ಪ್ಲಾಂಟ್ ಅಲ್ಲಿ ಇದನ್ನ ತಗೊಂಡ್ ಬರಬೇಡ, ಅದನ್ನ ತಗೊಂಡ್ ಬರಬೇಡ ಅಂತೆಲ್ಲ ಯಾವುದೇ ರೀತಿಯಾದ ಬ್ಯಾನ್ ಇಲ್ಲ. ಅದರಿಂದ ಶೇರ್ದು ಯಾವುದೇ ರೀತಿಯಾದ ಬಾಧ್ಯತೆ ಇಲ್ಲ. ವೆಯ್ಟ್ ಲಾಸ್ ಡ್ರಗ್ಗು ಮಾರ್ಕೆಟ್ ಇದ್ದ ಪೊಟೆನ್ಷಿಯಲ್ ಆಗಿ ಹೋಗುತ್ತೆ ಅಂತ ಇಂಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅವೈಲಬಿಲಿಟಿ ಹೇಗಿರುತ್ತೆ, ಕನ್ಸ್ಟ್ರೈಂಟ್ ಹೇಗಿರುತ್ತೆ, ತುಂಬಾ ಕಾಸ್ಟ್ಲಿ ಆಗಿ ಪ್ರಾಡಕ್ಟ್ ಇರೋದ್ರಿಂದ ಆಕ್ಸೆಸ್ ತುಂಬಾ ಇರೋದಿಲ್ಲ. ಆಕ್ಸೆಸ್ ಕಾಸ್ಟ್ ಅನ್ನೋದ್ರಿಂದ 50% ಆಫ್ ಪೊಟೆನ್ಷಿಯಲ್ಲೇ ಇದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಟ್ರೆಂಟ್ 2500 3000 ಕೋಟಿ ಫಂಡ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಆಕ್ಸೆಲ್ ರೇಟ್ ಎಕ್ಸ್ಪಾನ್ಷನ್, ಇನ್ನೂ ಹಲವು ಸ್ಟೋರ್ಸ್ನ ತೆಗೆಯಲಿದ್ದಾರೆ. ಅದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಇದೆ. ಅದರಿಂದ ರೀಟೇಲ್ ಗ್ರೋತ್ ಸ್ಟೋರಿಯ ಎಕ್ಸಿಕ್ಯೂಷನ್ ಮಾತ್ರನೇ ರಿಸ್ಕ್ ಅಂತೆ. ನೀಟಾಗಿ ಲೆಕ್ಕ ಹಾಕಿ ಗೋಲ್ಡ್ನ ಹೊಡೆದಿದ್ದಾರೆ. ಸೊ ಟ್ರೆಂಟ್ ಅಲ್ಲಿ ಒಂದು ಬೋನಸ್ ಬಂದ್ರೂ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ವಜ್ರದ ಸೂಜಿ. ಇದ್ರ ಕಡೆ ಹೋಗಿ ಸಿಕ್ಕಾಕೊಂಡ್ರಿ ಅಂತಂದ್ರೆ ನಿಮ್ ಕಣ್ಣು ಚುಚ್ತು ಅಂತಂದ್ರೆ ನಿಮಗೆ ನೋವಾಗುತ್ತೆ. ಅದರಿಂದ ಅದ್ರ ಕಡೆಗೆ ಹೋಗ್ಬೇಡಿ. HDFC ಬ್ಯಾಂಕ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ KKMSTRY ಟರ್ಮ್ ನಂಗೆ ರಬ್ಬರ್ ತರ ಹೇಳೋದು ಹಂಗೆ ಹಿಡಿದು ನಿಲ್ಲಿಸ್ತಾ ಇದ್ದಾರೆ, ಇನ್ನೂ ನಿಲ್ಲಿಸ್ತಾರೆ. ಡಿವಿಡೆಂಟ್ 13 ರೂಪಾಯಿನೂ ಸ್ಪೆಷಲ್ ಡಿವಿಡೆಂಟ್ 2.5 ರೂಪಾಯಿನ ಕೊಟ್ಟಿದ್ದಾರೆ. ಸೊ ನಿಮಗೆ 15 ರೂಪಾಯಿ 50 ಪೈಸೆ ಡಿವಿಡೆಂಟು, ಪ್ರಾಫಿಟ್ಟು 9%. ಆದರೆ ಡೆಪಾಸಿಟ್ ಗ್ರೋತಲ್ಲಿ ಏನು ದೊಡ್ಡದಾಗಿ ಸುಖ ಇಲ್ಲ. ಸೊ ಇದೇ ರೀತಿ ನೋಡಿದ್ರೆ ICICI ಕೂಡ ಇದೇ ರೀತಿನೇ ಇದೆ. ಅವರು 8.5% ಗ್ರೋತ್ ಪ್ರಾಫಿಟ್ಟು, ಡಿವಿಡೆಂಟು 12 ರೂಪಾಯಿ ಕೊಡ್ತಿದ್ದಾರೆ. ಎಸ್ ಬ್ಯಾಂಕು 45% ಪ್ರಾಫಿಟ್ ಗ್ರೋತು, ಬೆಟರ್ NI ಆ್ಯಂಡ್ ಲೋವರ್ NPS. ಇದಿನ್ನು ದೊಡ್ಡದಾಗಿ ಏನು ಲೆಂಡಿಂಗ್ನೇ ಶುರು ಮಾಡಿಲ್ಲ. ಕೇರ್ಫುಲ್ ಆಗಿ ನೋಡಿ. 81 ಬಾಂಡ್ಸು. ಈ ಜಡ್ಜ್ಮೆಂಟ್ ನಮಗೆ ಅಗೇನ್ಸ್ಟ್ ಆಗಿ ಬಂದರೂ ಕೂಡ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಕ್ಯಾಶ್ ಆಗಿ ಸೆಟಲ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಏನು ಅಂತಂದ್ರೆ ಇದನ್ನ ಕಟ್ ಮಾಡಿಬಿಡ್ತಾರೆ, ಈ ಕ್ಯಾಪಿಟಲ್ನ ರೈಸ್ ಮಾಡಿ ಕೊಟ್ಬಿಡ್ತಾರೆ. ಯಾಕೆಂತಂದ್ರೆ ಈ ಸುಮಿಟೋಮೋ ಕಾರ್ಪೊರೇಷನ್ ಅಲ್ಲಿ ದುಡ್ಡು ತುಂಬಾ ಇದೆ. HDFC ಬ್ಯಾಂಕು KKMSTRY ಪೊಸಿಷನ್ ನ ಏರಿಸ್ತಿದ್ದಾರೆ. ಇಂಡಿಯನ್ ಬ್ಯಾಂಕ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿಯವರೆಗೂ ಇಂಪ್ಯಾಕ್ಟ್ ತುಂಬಾ ಲಿಮಿಟೆಡ್ ಆಗಿದೆ, ದೊಡ್ಡ ಪ್ರಾಬ್ಲಮ್ ಇರೋದಿಲ್ಲ ವೆಸ್ಟ್ ಏಷ್ಯಾದಿಂದ ಅಂತ. ಹಲವು ಜನ ಕೆಲಸ ಹೋಗಿ ಅಲ್ಲಿಂದ ಬಂದ ಮೇಲೇನೆ ಇವರಿಗೆ ಇಂಪ್ಯಾಕ್ಟ್ ಅನ್ನೋದು ಗೊತ್ತಾಗುತ್ತೆ, ಆಗ್ಲೇ ಅವರಿಗೆ ನೋವಾಗುತ್ತೆ. ಇನ್ಫಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗೈಡೆನ್ಸ್ ತುಂಬಾ ವೀಕ್ ಆಗಿ ಕೊಟ್ಟಿದ್ದಾರೆ. ಸೊ AI ಗ್ರೋತ್, ಮ್ಯಾಕ್ರೋ ಹೆಡ್ವಿಂಗ್ಸ್ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇಸರಿ ರಾನ್ಸ್ ಅಲ್ಲಿ ಕಾರ್ ಬೆಲೆನ ಟಕ್ ಅಂತ 1.5 ಲಕ್ಷ ಏರ್ಸೋ ರೀತಿ ಬರುತ್ತೆ. ಅಂಡ್ ಆಕ್ಸೆಲ್ ರೇಟ್ ಇವಿ ಟ್ರಾನ್ಸಿಷನ್ ಏರುತ್ತೆ. ಇದು ಟಾಟಾಗೆ ಒಳ್ಳೆ ಸುದ್ದಿ. ಬಜಾಜ್ ಆಟೋ ಸ್ವಲ್ಪ ಡೌನ್ವರ್ಡ್ ಆಗಿ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ತುಂಬಾ ಇಳಿದಾಗ ನಾವೇ ಹೇಳ್ತೀವಿ ಆಗ ಕನ್ಸಿಡರ್ ಮಾಡಿ, ಈಗ ಮಾಡಬೇಡಿ. ಮಾರ್ಕೆಟ್ ಶೇರ್ ಕಡಿಮೆ ಆಗ್ತಾ ಇದೆ. ಮಾರ್ಕೆಟ್ ಶೇರ್ ಓವರ್ ಆಲ್ ಆಗಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅವ್ರ ಹತ್ರ ಸ್ಕೂಟರ್ ಇಲ್ಲ ಅನ್ನೋದ್ರಿಂದ. ಇರೋಂತ ಸ್ಕೂಟರ್ ಕೂಡ EV ಸ್ಕೂಟರ್ಸ್. ಈ ವರ್ಷನೇ ಅದನ್ನ ಪುಷ್ ಮಾಡ್ತೀವಿ ಅನ್ನೋ ತರ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ 3 ವೀಲರ್ಸ್ ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. 2030 ಒಳಗಡೆ 75% ಎಲೆಕ್ಟ್ರಿಕ್ 3 ವೀಲರ್ ಆಗಿ ಬದಲಾಗ್ಬಿಡತ್ತೆ. ಒಂದು ವಾರದಲ್ಲಿ ಈಗ GST ನ ಕಡಿಮೆ ಮಾಡೋ ರೀತಿ ಟ್ರೈ ಮಾಡಿದ್ರು, ಇನ್ನೊಂದು ಕಡೆ ಬೆಲೆ ಏರಿಕೆಗಳು ಏರಿ ಸ್ವಲ್ಪ ಸರಿ ಮಾಡ್ತು. ಈಗ ಈ ವಾರ್ ಇಂದ ಹಂಗೆ ರಾಕೆಟ್ ಅಲ್ಲಿ ಏರ್ತಾ ಇರೋದ್ರಿಂದ ನಮ್ಮ ಇಂಡಸ್ಟ್ರಿ ತುಂಬಾ ಕಷ್ಟದಲ್ಲಿದೆ. ಹೋಟೆಲ್ ಇಂಡಸ್ಟ್ರಿಗೆ ಗ್ಯಾಸ್ ಬರ್ತಾ ಇಲ್ಲ. ಆ ರೀತಿ ಕುಕ್ಕಿಂಗು, ಈ ರೀತಿಯ ಇಂಡಸ್ಟ್ರಿಯಲ್ ಎಲ್ಲ ಯೂನಿಟ್ಸ್ಗೂ ಕೂಡ ಗ್ಯಾಸು ಪ್ರಾಬ್ಲಮ್ ಆಗಿದೆ. ಇನ್ನೂ ಅವೈಲಬಿಲಿಟಿ ಇಲ್ಲ ತಗೊಳ್ಳೋದಕ್ಕೆ. ಇದೇನೇ ಇವತ್ತಿನ ಸುದ್ದಿ. ಯುಹಾನ್ನಲ್ಲಿ ಇಂಡಿಯಾ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಇಂಡಿಯಾ ಚೈನಾಗೆ ಬಕೆಟ್ ಹಿಡಿಯುತ್ತಾ ಅನ್ನೋದನ್ನ ಬೇರೆಯವರು ಕೇಳ್ತಾರೆ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ತುಂಬಾ ವೀಕ್ ಆಗಿದೆ. ಬಂದಿರುವಂತ ಸುದ್ದಿಗಳು ಸಹ ವೀಕ್ ಆಗಿದೆ. ಅದರಿಂದ ನಾವು ಕೇರ್ಫುಲ್ ಆಗಿದ್ದು ನಮಗೆ ಬೇಕಾಗಿರುವಂಥ ಒಂದು ಸರಕುಗಳನ್ನು ಅವಾಗವಾಗ ಆಯಾಯ ಟೈಮಲ್ಲಿ ನೋಡಿ ಪಿಕಪ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತರ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್
ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ, ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.